ತೊಗೊಂಡು ಸೀದಾ ಕಂಪ್ನಿ ಹತ್ರ ಬಂದ್ವಿ ಇನ್ನೇನು ಲೋಡ್ಗೆ. ಈಗ ನಮ್ಮದು ಇನ್ನೊಂದು ಸಣ್ಣ ಗಾಡಿನೂ ಬಂತು, ಅದು ಹಿಂದೆ ಬರ್ತಾ ಐತೆ. 3 ಗಾಡಿನೂ ಒಂದೇ ತಗ ಲೋಡ್ ಆಗುತ್ತೆ ಇವತ್ತು. ಪಿಂಕ್ ಶರ್ಟಲ್ಲಿದೆ ನೋಡಿ ಮುಂದೆಗಡೆ. ಈ ಬೋಳಿ ಮಗನೇ ನನ್ನ ಗಾಡಿಗೆ ಬಂದು ಗುದ್ದಿರೋ, ನಿಲ್ಸಿರೋ ಗಾಡಿ ಗುದ್ಬಿಟ್ಟು ನಾಟಕಗಳು ಆಡ್ತಾ ಇರೋದು. ಸ್ಟೆಪ್ನೇ ಬಿಚ್ಕೊಡೋ ಅಂತ. ಇದು ಇಲ್ಲಿ ಡೆಂಟು ಇದೆಲ್ಲ ಮುರಿದೋಯ್ತು, ಮತ್ತು ಇದು ಡೆಂಟು, ಇದು ಫೈಬರ್ ಸ್ಕ್ರ್ಯಾಚಸ್ ಬಿಡಿ. ಎಲ್ಲಿ ನಿಂತ್ಕೋಗ, ಉಕ್ಕತ್ರ ನಿಂತ್ಕೋಗ. ಇವನಿಷ್ಟೇ ಇದ್ದಿದ್ದವನು, ಉಕ್ಕತ್ರ ನಿಂತ್ಕೊಳ. ನಾನು ಅಲ್ಲಿಂದ ಅವ್ನು ಎತ್ಕೊಂಡ್ಬಂದು ಇಲ್ಲಿ ನಿಲ್ಸಿದ್ದೀನಿ. ಇದು ಬಿಟ್ಟಿದ್ರೆ ಇವರಿಬ್ರು ಹೊಡೆದು ಬಿಡೋದು ಅವನ್ನ. ಅದಕ್ಕೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏಟ್ರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವಾಗ ಎಲ್ಲಪ್ಪ ಇದೀವಿ ಅಂದರೆ ಚಿಕ್ಕೋಡಿ ರೆಗ್ಯುಲರ್ ಪೆಟ್ರೋಲ್ ಪಂಪಲ್ಲಿ ಗಾಡಿ ಎಲ್ಲ ವಾಶ್ ಮಾಡಿಕೊಂಡು ನಮ್ಮ ಅನಿಲ್ ಅವರು ವಾಶ್ ಮಾಡಿದ್ರು ಕ್ಲೀನಾಗಿ ಒಳಗೆ ಹೊರಗೆ ಎಲ್ಲ. ಏನಪ್ಪ ರಾಜ್ಕುಮಾರ್, ನಮ್ಮದು ಸಲಗನೂ ಇಲ್ಲೇ ಇದೆ. ನಮ್ಮ ಸಲಗ ಡ್ರೈವರು ನಾವು ಎಲ್ಲ ಈಗ ಹೊರಡ್ತಾ ಇದ್ದೀವಿ. ನಮ್ಮ ಮತ್ತೊಂದು ಗಾಡಿ ಅಶೋಕ್ ಲೇಲ್ಯಾಂಡ್ ಬಾಸ್ ಅಲ್ಲಿದೆ. 3 ಗಾಡಿ ಇವತ್ತು ಲೋಡ್ಗೆ ಹೋಗ್ತಾ ಇದ್ದೀವಿ. ನೋಡುವ ಬನ್ನಿ, ಇಲ್ಲಿಂದ ಹೊರಡೋಣ. ಅದಾ ಅದು ಸಿಪಾಯಿ. 2038 ಸಿಪಾಯಿ. ಫಸ್ಟ್ನೇದು ರಣಧೀರ. ಯಾವುದು ಇದು? ಸಲಗ. ಅದೇ 2038. ಅದು ರಣಧೀರ, ಇದು ಸಿಪಾಯಿ. ರೇಡಿಯಂ ಸ್ಟಿಕ್ಕರ್ ಮಾಡ್ಸಕ್ಕೆ ಟೈಮೇ ಇಲ್ಲ. ಮಾಡ್ಸೋಣ ಅಂದರೆ ಮಾಡಿಸ್ಬೇಕು ಸದ್ಯದಾಗೇನೆ. ಆಯ್ತು, ಪೂಜೆ ಸಿದ್ಕಂತೂ 100% ಆಗ್ತದೆ. ಅಷ್ಟರೊಳಗೆ ಬೇಗ ಆದಷ್ಟು ಮಾಡ್ಸೋಣ. 3 ಗಾಡಿನೂ ಹಿಂದೆ ಮುಂದೆ ಜೊತೆಗೆ ಹೋಗ್ತಾ ಇದ್ದೀವಿ. ಫುಲ್ ಮುಂದೆ ನಮ್ಮ ಸಲಗ ಇದೆ, ಮಧ್ಯ ನಮ್ಮ ಸಿಪಾಯಿ ಇದೆ, 3ನೇ ಗಾಡಿ ನಮ್ಮದು ಭೀಮಾ. ಎಲ್ಲದಕ್ಕೂ ಫಿಲಮ್ ಹೆಸರು ಇಟ್ಬಿಟ್ಟಿದೆಯಲ್ಲಪ್ಪ ಅಂತ ಕೇಳ್ಬೋದು. ಆ್ಯಕ್ಚುಲಿ ಸಲಗ ಭೀಮಾ ಬಂದು ಆನೆ ಹೆಸರದು, ಫಿಲಮ್ ಹೆಸರಲ್ಲ. ಫಿಲಮ್ ಹೆಸರು ಇದೆ, ಬಟ್ ನಾವಿಟ್ಟಿದ್ದು ಉದ್ದೇಶ ಬಂದು ಇವೆರಡೂ ಗಾಡಿ ದೊಡ್ಡ ಆನೆ ಥರ ಕಾಣ್ತವೆ ಅನ್ನೋ ಕಾರಣಕ್ಕೋಸ್ಕರ ಇವೆರಡೂ ಹೆಸರಿಟ್ಟಿದ್ದು. ಅದು ಸಲಗ ಮತ್ತು ಭೀಮಾ. ಅದಕ್ಕೆ ಸಿಪಾಯಿ ರಣಧೀರ ಅಂತ ಹೆಂಗೆ ಬಂತು ಅಂದರೆ, ನಾನು ಮುಂಚೆ ರವಿಚಂದ್ರನ್ ಫ್ಯಾನು. ಹಂಗಾಗಿ ಆ ಗಾಡಿಗೆ ಒಂಥರ ಏನೋ ರಣಧೀರ ಥರ ಇಡಬೇಕು ಅಂತ ಅನ್ನಿಸ್ತು, ಇಟ್ವಿ. ಅದಾದ್ಮೇಲೆ ಜೋಡಿ ಬಂದ್ಮೇಲೆ ಅದಕ್ಕೂ ಒಂದು ಅದೇ ತರ ಹೆಸರು ಹುಡುಕ್ಬೇಕು ಅಂತ ಸಿಪಾಯಿ ಅಂತ ಇಟ್ಟಿದ್ದು. ಈ ತರ ಹೆಸರು ಇಟ್ಟಿದ್ದು ನಮ್ಮ ಗಾಡಿಗಳಿಗೆ. ಸಿಪಾಯಿ, ರಣಧೀರ, ಸಲಗ, ಭೀಮಾ, ವೈಟಿ, ಈ ತರ. ಇನ್ನ 2 ಗಾಡಿಗೆ ನಾಮಕರಣ ಆಗಿಲ್ಲ, ಮಾಡೋಣ. ಇನ್ನ 1 ಗಾಡಿ ಅಂತೂ ಅದಕ್ಕೆ ಸೆಕೆಂಡ್ ಅಲ್ಟ್ರಾ ಐತಲ್ಲ, ಅದಕ್ಕೆ ಹಳೆ ನೇಮ್ ಬೋರ್ಡ್ನೇ ಅದ್ರ ಹೆಸರು ಮಾಡ್ಬಿಡೋಣ. ಚೆನ್ನಾಗಿರ್ತದೆ. ಓನರ್ದು ಸ್ವಲ್ಪ ಇದಿರ್ತದೆ. ಅಷ್ಟಲಕ್ಷ್ಮಿ ಅಂತ ಮಾಡೋಣ ಅದಕ್ಕೆ ಹೆಸರು. ಚೆನ್ನಾಗಿರ್ತದೆ ಹೆಸರು. ಹೊಸ ಅಲ್ಟ್ರಾ ಏನು ಸೆಕೆಂಡ್ಸಲ್ಲಿ ತೊಗೊಂಡಿದ್ವಲ್ಲ, ಅದಕ್ಕೆ ಅಷ್ಟಲಕ್ಷ್ಮಿ ಅಂತಂದು ಗಾಡಿ ಹೆಸರು ಇಟ್ಬಿಡೋಣ. ಯಾಕಂದರೆ ಹಳೆ ಓನರು ನೇಮ್ ಬೋರ್ಡ್ ಅಷ್ಟಲಕ್ಷ್ಮಿ ಅಂತ ಹಾಕ್ಸಿದ್ರು, ಹಂಗಾಗಿ ಅದಕ್ಕೆ ಅಷ್ಟಲಕ್ಷ್ಮಿ ಅಂತಂದು ಹೆಸರು ಇಟ್ಬಿಡೋಣ. ನೇಮ್ ಬೋರ್ಡ್ ಏರ್ ರೋಡ್ ಲೈನ್ಸ್ ಬರುತ್ತೆ, ಕೆಳಗಡೆ ಗ್ಲಾಸ್ ಮೇಲೆ ಅಷ್ಟಲಕ್ಷ್ಮಿ ಅಂತ ಹಾಕ್ಸ್ಬಿಡೋಣ. ನಮ್ಮ ಗಾಡೀಲಿ ಹೆಂಗೆ ಭೀಮಾ ಅಂತ ಆಯಿತು ಆ ಥರ. 2 ಗಾಡಿ ತೊಗೊಂಡು ಸೀದಾ ಕಂಪ್ನಿ ಹತ್ರ ಬಂದ್ವಿ ಇನ್ನೇನು ಲೋಡ್ಗೆ. ಈಗ ನಮ್ಮದು ಇನ್ನೊಂದು ಸಣ್ಣ ಗಾಡಿನೂ ಬಂತು, ಅದು ಹಿಂದೆ ಬರ್ತಾ ಐತೆ. 3 ಗಾಡಿನೂ ಒಂದೇ ತಗ ಲೋಡ್ ಆಗುತ್ತೆ ಇವತ್ತು. 2 ಗಾಡಿ ರಾಮನಗರಕ್ಕೆ ನೋಡ್ಬೋದು. ಇದು ನಮ್ಮ ಬೆಂಜ್ 2 ರಾಮನಗರ ಹಾಕಿದ್ದೀವಿ ಇವತ್ತು. ಗಾಂಡು ನಸೀಬ್ ನಮ್ದು ಹೆಂಗೈತೆ ಅಂದರೆ ನೋಡ್ಬೋದು. ಯಾರೋ ನಿಂತಿರೋ ಗಾಡಿಗೆ ತಗೊಂಬಂದು ಗಾಡಿ ಗುದ್ದಾಗ್ತಾ. ಇದೆಲ್ಲ ಮುರಿದೋಯ್ತು. ಮಿರರ್ ಅಸೆಂಬ್ಲಿ ಎಲ್ಲ ಮುಗ್ದೋಗೈತೆ. ಇದೆಲ್ಲ ಇದಕ್ಕೆ ಹಗ್ಗ ಕಟ್ಟಿದ್ದೀವಿ ಮಿರರ್ ಕಾಣೋಕ್ಕೋಸ್ಕರ. ಕೆಳಗಡೆ ಮಿರರು ಮುರಿದೋಯ್ತು. ಇಲ್ಲೆಲ್ಲ ಡೆಂಟ್ ಆಗೈತೆ ಗಾಡಿ. ಇದೆಲ್ಲ ಇದು ಎಲ್ಲ ಕಿತ್ಕೊಂಬಂದೈತಿ. ಇದು ಯಾವಾಗ ಹಿಂಗೆ ಹೊರಗೆ ಬಂತಲ್ಲ, ಫೋರ್ಸ್ಗೆ ಇದು ಕಿತ್ಕೊಂಡೈತಿ. ಇಷ್ಟು ಕೆಲಸ ಆಗೈತಿ. ಈಗ ಮಿರರ್ ಎಳೆದು ಒಳಗೆ ಕಟ್ಟಿರೋದ್ರಿಂದ ಡೋರ್ ತೆಗಿಯೋಕ್ಕೆ ಬರೋಲ್ಲ ರೈಟ್ ಸೈಡ್ದು. ಡೋರ್ದೇನು ಪ್ರಾಬ್ಲಮ್ ಇಲ್ಲ, ಹೋಗಿ ನಾಳೆ ಮಿರರ್ ಅಸೆಂಬ್ಲಿ ಹಾಕ್ಸ್ಕೊಬೇಕು. ಇಲ್ಲಾಂದರೆ ಡೋರ್ ತೆಗಿಯೋಕೆ ಹೋಗೋಕೆ ಕಷ್ಟ ಆಗುತ್ತೆ. ಹಗ್ಗ ಎಳೆದು ಕಟ್ಟಿದ್ದೀವಿ ನೋಡಿ ಇದಕ್ಕೆ, ಹ್ಯಾಂಡ್ಲಿಗೆ. ಅದಕ್ಕೆ ಇಲ್ಲಾಂದರೆ ಮಿರರ್ ಕಾಣಲ್ಲ, ಅದು ಸಮಸ್ಯೆ. ಇಲ್ಲಿ ಪಿಂಕ್ ಶರ್ಟಲ್ಲಿದೆ ನೋಡಿ ಮುಂದೆಗಡೆ. ಈ ಬೋಳಿ ಮಗನೇ ನನ್ನ ಗಾಡಿಗೆ ಬಂದು ಗುದ್ದಿರೋ, ನಿಲ್ಸಿರೋ ಗಾಡಿ ಗುದ್ಬಿಟ್ಟು ನಾಟಕಗಳು ಆಡ್ತಾ ಇರೋದು. ಸ್ಟೆಪ್ನೇ ಬಿಚ್ಕೊಡೋ ಅಂತ ಹೇಳಿ ನಮ್ಮ ಹುಡುಗರಿಗೆ ಸ್ಟೆಪ್ನೇ ಬಿಚ್ಚಕ್ಕೆ ಹೇಳಿದ್ರೆ, ನನ್ನ ಮಗ ಎಳ್ಕೊಂಡು ಸೈಡಿಗೆ ಬಂದರೆ ನನಗೆ ಹೊಡೋದ್ರು ಅಂತ ನಾಟಕ ಆಡ್ಕೊಂಡು ಹತ್ಕೊಂಡು ಕುಂತಾನೆ. ಇವನೇ ಇಲ್ಲವನಲ್ಲ, ಮುಂದೆ ನಿಂತವನಲ್ಲ, ಕೈಯಾಗ ದುಡ್ಡು ಇಟ್ಕೊಂಡೇನಲ್ಲ ಅವನು. 2,000 ಕೊಡ್ತೀನಿ ಅಂತಾನೆ. ಗಾಡಿ ಖರ್ಚೆ 5-6 ಸಾವಿರ ಬರ್ತದೆ. ಈಗ
ನಮ್ಮ ಟೈಮು ಎಷ್ಟು ಖರಾಬ್ ಅಂದರೆ ಗಾಡಿ ಹೆಂಗೆ ಕೈ ಕೊಡ್ತಿದ್ದಾವೆ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ. ಗಾಡಿ ಲೋಡ್ ಮಾಡೋವ್ರಿಗೂ ಚೆನ್ನಾಗೈತೆ, ನಿನ್ನೆ ನೈಟು ಅಲ್ಲಿಂದ ಬರೋವ್ರಿಗೂ ಚೆನ್ನಾಗೈತೆ. ಅನ್ಲೋಡ್ ಮಾಡಿ ಎಂತೆಂಥ ಜಾಗದಾಗ ಹೋಗಿ ಅನ್ಲೋಡ್ ಮಾಡಿ ಲೋಡ್ ಮಾಡ್ಕೊಂಡು ಕಾಟ ಎಲ್ಲ ಹಾಕ್ಸಿ ಗಾಡಿ ಹೊರಗಡೆ ನಿಲ್ಸೋದ್ರೆ ಅವನ ಬಂದು ಗುದ್ಕೊಂಡು ಹೋದ, ಅದೊಂದು ಸ್ವಲ್ಪ ಸಮಸ್ಯೆ. ಅದಾದಮೇಲೆ ಗಾಡಿ ವ್ಯಾಕ್ಯೂಮ್ ರೈಸ್ ಆಗ್ತಿಲ್ಲ. ಮತ್ತು ಒಂದು ಕಂಪ್ರೆಷರಲ್ಲಿ ಏರ್ ಕಂಪ್ರೆಷರಲ್ಲಿ ಒಂದು ಕಿಟ್ ಬರುತ್ತೆ, ಆ ಕಿಟ್ ಹಾಕ್ಸ್ಬೇಕಿತ್ತು. ಕಿಟ್ ನಿನ್ನೆ ಬೆಳಗಾಮಲ್ಲಿ ತೊಗೊಂಬಂದು ಇಟ್ಕೊಂಡಿದ್ವಲ್ಲ, ಅದು ಹಾಕ್ಬೇಕಂತೆ. ಅಲ್ಲಿವರೆಗೂ ಗಾಡಿ ರೆಡಿ ಆಗೋಲ್ಲ, ಇದೇ ಪ್ರಾಬ್ಲಮ್ಮು. ನಾವೇನು ಅಂದ್ಕೊಂಡ್ವಿ, ಹೊರಗಡೆ ಬಿಚ್ಚಿದ್ರೆ ಸುಮ್ಮನೆ ಸಮಸ್ಯೆ, ಹೆಂಗೋ ಗಾಡಿ ಮೂವ್ ಆಗ್ತಾಯಿದೆ, ರನ್ನಿಂಗಲ್ಲಿದೆ, ಸೀದಾ ಊರಿಗೆ ಹೋಗ್ಬಿಟ್ಟು ಒಂದೇ ಸರಿ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಲೋಡ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೂ ರೀಚ್ ಆಗಿಬಿಡ್ತಾಯಿದ್ವಿ ಊರಿಗೆ. ಇವತ್ತು ಲೋಡ್ ಆಗೋದು, ನಾಳೆ ಬೆಳಗ್ಗೆ ರೀಚ್ ಆಗಿಬಿಡ್ತಾಯಿದ್ವಿ. ಲೋಡು ಆಗಿದೆ, ಗಾಡಿ ಹೊರಗೆ ಹಾಕಿದ್ದೀವಿ, ಇನ್ನೇನು ಬಿಡಬೇಕು ಕಂಪ್ನಿಯಿಂದ. ಆ ಟೈಮಲ್ಲಿ ಗಾಡಿ ಮೂವ್ ಆಗ್ತಾಯಿಲ್ಲ. ಏನು ಮಾಡ್ತೀರಾ? ಟೈಮು ಅಂದರೆ ನಿಜವಾಗ್ಲೂ ಯಾವಾಗ ಹೆಂಗೆ ವ್ಯಾಟ್ ಟೈಮ್ ಬರುತ್ತೆ ಅಂದರೆ ತಿಂಗಳು ಪೂರ್ತಿ ನಮ್ದು ಇದೇ ಗತಿ ಆಗ್ಬಿಟ್ಟೈತಿ. ಏನು ಮಾಡ್ತೀರಾ? ಒಂದಾದ್ಮೇಲೆ ಒಂದು ಸಖತ್ ಬೇಜಾರಾಗೋಯ್ತು ಇವತ್ತಂತೂ. ಗಾಡಿ ಮೇನ್ ಗಾಡಿಗೆ ಎಷ್ಟು ರೇಟ್ ಆಯ್ತು ತೋರಿಸ್ತೀನಿ ಬನ್ನಿ. ಇದು ಇಲ್ಲಿ ಡೆಂಟು ಇದೆಲ್ಲ ಮುರಿದೋಯ್ತು, ಮತ್ತು ಇದು ಡೆಂಟು, ಇದು ಫೈಬರ್ ಸ್ಕ್ರ್ಯಾಚಸ್ ಬಿಡಿ. ಮತ್ತು ಇಲ್ಲಿ ದೊಡ್ಡ ಡೆಂಟ್ ಇಲ್ಲಾಗಿರೋದು, ಇದಕ್ಕೂ ಏಟು ಬಿದ್ದೈತೆ ಬಿಡಿ. ನಡೀತದೆ, ಇದೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಈ ಡೆಂಟ್ ತೆಗಿಬೇಕು. ಇದು ಹೊಸದು ಹಾಕಬೇಕು. ಇದೇನು ಕಾಸ್ಟ್ಲಿ ಇಲ್ಲ ಅಷ್ಟೊಂದು. ಇದು ಫುಲ್ ಅಸೆಂಬ್ಲಿ ಕಂಟೇಜು. ನಾನು ಲಾಸ್ಟ್ ಟೈಮ್ ಚೇಂಜ್ ಮಾಡಿದ್ದೆ ಇದನ್ನು. ಇದು ಸ್ಕ್ರೂ ಏನಕ್ಕೆ ಹಾಕಿದ್ದೀವಿ ಅಂದರೆ ಇಲ್ಲಿ ಇಲ್ಲ, ಕಂಪ್ನಿಯಿಂದನೇ ಸ್ಕ್ರೂ ಬರ್ತದೆ. ಅದು ಇದು ಮ್ಯಾನುಫ್ಯಾಕ್ಚರ್ ಮಾಡೋರೆ ಇದನ್ನ ಹಾಕ್ಕೊಟ್ಟಿರ್ತಾರೆ. ನಾವು ಲಾಸ್ಟ್ ಟೈಮ್ ಬಿಚ್ಚಾಕಿದಾಗ ಇಲ್ಲೇ ಬಿಚ್ಚಾಕಿದ್ದಿಲ್ಲಿ. ಇದು ಪೂರ್ತಿ ಈಗ ಹೊಸದು ತೊಗೊಂಡು ವೈಟ್ ಪೇಂಟ್ ಮಾಡಿಸಿ ಹಾಕ್ಬೇಕು, ಅದು ಸಮಸ್ಯೆ. ಮತ್ತು ಈ ಅಸೆಂಬ್ಲಿ ಪೂರ್ತಿ ವೈಟ್ ಪೇಂಟ್ ಮಾಡಿಸಿ ಹಾಕ್ಬೇಕು, ಅದು ಸಮಸ್ಯೆ ನಮಗೆ. ಪೇಂಟ್ ಮಾಡಿಸೋದೇ ಹಿಂಸೆ ಈಗ. ಇದೊಂದು 3,000-3,500 ಸಾವಿರ ಖರ್ಚು. ಇದೊಂದು 700-800 ರೂಪಾಯಿ, 1,000 ರೂಪಾಯಿ ಒಳಗಿದೆ ಇದು ಒಟ್ಟು ಈ ಪೀಸು. ಇದ್ರ ಕೂಡ ಲಾಕ್ ಓಪನ್ ಆಗಿದ್ದಾವೆ. ಲಾಕ್ ಒಂದು ಹಾಕೋಣ ಬಿಡಿ, ನಾವೆಲ್ಲ ಲಾಕ್ ಹಾಕ್ಬೋದು, ಇದ್ರದ್ದೇನು ಸಮಸ್ಯೆ ಇಲ್ಲ. ಇಷ್ಟು ಡ್ಯಾಮೇಜ್ ಆಗೈತೆ ಗಾಡಿ. ಎಷ್ಟು ಕೊಟ್ಟಪ್ಪ ನಮ್ಗೆ ದುಡ್ಡು ಅವನು? 2,500. ಅದು ಅವ್ನು ಎಂತೆಂಥ ನಾಟಕ ಆಡ್ದಾದ್ರೆ ಆಲ್ರೆಡಿ ವೀಡಿಯೋದಾಗ ಹಾಕಿದ್ದೀವಿ, ನೋಡಿದ್ದೀರಾ? ಅವ್ನು ಯಾವ್ದಾವ ಫಿಲಮ್ಗೆ ಹಾಕ್ಬೇಕಿತ್ತು ನಾವು. ಒಳ್ಳೆ ನಾಟಕಗಾರ ಅವನು. ಏನು ಆಕ್ಟಿಂಗ್ ಗುರು, ಏನು ಆಕ್ಟಿಂಗು. ಎಲ್ಲಿ ನಿಂತ್ಕೋಗ, ಉಕ್ಕತ್ರ ನಿಂತ್ಕೋಗ. ಇವನಿಷ್ಟೇ ಇದ್ದಿದ್ದವನು, ಉಕ್ಕತ್ರ ನಿಂತ್ಕೊಳ. ನಾನು ಅಲ್ಲಿಂದ ಅವ್ನು ಎತ್ಕೊಂಬಂದು ಇಲ್ಲಿ ನಿಲ್ಸಿದ್ದೀನಿ. ಇದು ಬಿಟ್ಟಿದ್ರೆ ಇವರಿಬ್ರು ಹೊಡೆದು ಬಿಡೋದವನ್ನ. ಅದಕ್ಕೆ ಹಿಂಗೆ ಎತ್ಕೊಂಬಂದು ಇಲ್ಲಿ ನಿಲ್ಸಿದ್ದೀನಿ. ಹಿಂಗೆ ನಿಂತ್ಕೊಂಡು ಅವ್ನು ಸುಮ್ಮನೆ ನನ್ನ ತಲೆಗೆ ಉಕ್ಕೊಡಿತು ಅಂತ ನಾಟಕ ಆಡ್ತವನೇ. ಅಪ್ಪ ಇಲ್ಲಿ ಹಾಕ್ಸಿ ನೋಡಿ ಆ ಕ್ಲಿಪ್ಪು. ಅವನು ಇನ್ನ ಗಿಡ್ಡಾನೆ ನಿನ್ಕಿಂತ. ಬೋಳಿ ಮಗ ಮಾಡೋದು ಮಾಡಿಬಿಟ್ಟು ಈಗ ನನ್ನ ತಪ್ಪೇ ಇಲ್ಲ ಅಂತ ವಾದ ಮಾಡ್ಕೊಂಡು ಹೋದ. ನೋಡಿ ಗಾಡಿ ಇಲ್ಲೇ ನಿಂತೈತೆ. 2 ಗಂಟೆಯಿಂದ ರಾತ್ರಿ ಮಧ್ಯಾಹ್ನ 2 ಗಂಟೆಯಿಂದ ಇಲ್ಲೇ ನಿಂತೈತೆ. ಅದು ಕಂಪ್ನಿ, ಅದಕ್ಕೆ ಆಟ. ಅಲ್ಲಿಂದ ರಿವರ್ಸ್ ಹಿಂಗೆ ಹೋಗೋಕ್ಕೆ ಗಾಡಿ ಟಚ್ ಮಾಡೋಣ. ಈಗ ಕಂಪ್ನಿ ಒಳಗೆ ಹೋಗ್ಬಿಟ್ಟು ನೀರು ಇಟ್ಕೊಂಬಂದ್ವಿ ಕುಡಿಯೋಕೆ. ಇಲ್ಲೇ ಝೊಮ್ಯಾಟೋದಲ್ಲಿ ಫುಡ್ ಆರ್ಡ್ರ್ ಮಾಡಿದ್ವಿ, ಬಂದಿದೆ, ಇಸ್ಕೊಳ್ಳೋಣ ಹೋಗ್ಬಿಟ್ಟು. ಗಾಡಿಗಳನ್ನ 2 ಇಲ್ಲೇ ಹಾಕಿದ್ವಿ, ಬೆಂಜು. ಥ್ಯಾಂಕ್ ಯು. ಊಟ ಮಾಡೋಣ ಇಟ್ಕೊ. ನಾವಿರೋದು ಬಂದು ಫುಲ್ ಹಳ್ಳಿ ಅಂದ್ಕೊಳ್ಳಿ. ಒಂದು ಸಾಂಗ್ಲಿ ಬಿಟ್ಟು ಒಂದು 15 ಕಿಲೋಮೀಟ್ರ್ ಇದೆ ದೂರ. ಮೀರಾಜಿಂದ ಒಂದು 8-10 ಕಿಲೋಮೀಟ್ರ್ ಇದೆ. ಇಲ್ಲಿವರೆಗೂ ಝೊಮ್ಯಾಟೋದವ್ರು ಬಂದು ಕೊಟ್ಟೋಗಿದಾರಲ್ಲ, ಅದು ಖುಷಿ ಪಡ್ಬೇಕು ಫಸ್ಟು. ಎಂತಜು ಇದೇ ಫಸ್ಟ್ ಟೈಮ್ ಇಲ್ಲಿಂದ ಝೊಮ್ಯಾಟೋದಾಗ ಬುಕ್ ಮಾಡಿರೋದು ಕೂಡ. ಮುಂಚೆ ಎಲ್ಲಿತ್ತು, ಇಲ್ಲಿ ಇರಲಿಲ್ಲ. ಹೆಂಗ ಹೌದು, ಅದು ಕರೆಕ್ಟ್. ಇಲ್ಲ, ನಾನು ಆಗಿದ್ದೀನಿ ಬಿಡು. ನೋಡಿ ಲಾಸ್ಟ್ ಆಪ್ಷನ್ ಇದೊಂದೇ ಇದ್ದಿದ್ದು, ಇದೊಂದೇ ಹೋಟ್ಲ್ ಓಪನ್ ಇದ್ದಿದ್ದು ಝೊಮ್ಯಾಟೋದಲ್ಲಿ. ಚಿಕನ್ ಬಿರಿಯಾನಿ 3 ಆಫ್. ಇಲ್ಲಿ ಆಫ್ ಅಂದರೆ ಫುಲ್ ಲೆಕ್ಕಕ್ಕೇನೆ. ಇಲ್ಲೆಲ್ಲ ಸಾಂಗ್ಲಿಲಿ ಫುಲ್ ಆದರೆ 2-3 ತಿನ್ಬೋದು, ಆ ಥರ ಬಿರಿಯಾನಿ. ಇಲ್ಲಿ ಆಫ್ ಅಂದರೆ ಒಬ್ಬರು ತಿನ್ನೋಂಥದ್ದು. ಬಿಚ್ಚು ಹೋಗ್ಲಿ, ಬಿಚ್ಚೋಕ್ಕಾಗ್ತಿಲ್ಲ ಅದನ್ನ. ಇಲ್ಲೇ ಹೊರಗಡೆನೇ ಕೂತ್ಕೊಂಡಿದ್ದೀವಿ. ಇದೊಂದು ಹೋಟ್ಲು ಮುಂದೆನೇ. ನಮಗೆ ಇಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಗಾಡಿ ಒಳಗೆ ಕೂತ್ಕೊಂಡಿದ್ದೀನಿ, ಏನು ಮಾಡೋದು ಅಂತ. ನಮ್ಮ ಸಲಗನ್ನು ಇಲ್ಲೇ ನಿಲ್ಸ್ಕೊಂಡಿದ್ದೀವಿ.
ಎರಡೂ ಗಾಡಿ ನಾಳೆನೂ ಖಾಲಿ ಆಗಲ್ಲ, ನಾಡ್ದು ಖಾಲಿ ಆಗಲ್ಲ. ಸೋಮವಾರ ಬೆಳಗ್ಗೆ ಖಾಲಿ ಆಗ್ಬೇಕು. ಇವತ್ತು ಶುಕ್ರವಾರ, ಸೋಮವಾರದವರೆಗೂ ಟೈಮ್ ಇದೆ ನಮ್ಗೆ. ಹಂಗಾಗಿ ಇಲ್ಲಿನ ಜೊತೆಗೆ ಹೋಗೋಣ ಅಂತ ಸಲಗನೂ ಇಲ್ಲೇ ನಿಲ್ಸ್ಕೊಂಡಿದ್ವಿ. ಎರಡು ಗಾಡಿ ಜೊತೆಗೆ ಬಿಡ್ತೀವಿ ನಾಳೆ ಗಾಡಿ ರೆಡಿ ಮಾಡಿಸ್ಕೊಂಡು. ಟೈಮ್ ಬಂದು ರಾತ್ರಿ 12 ಗಂಟೆ ಆಗ್ತಾಯಿತ್ತೆ. ಊಟ ಗೀಟ ಎಲ್ಲ ಮಾಡಿ 11:15 ಇರಲಿ, ಅರ್ಧ ಗಂಟೆ ಹೆಚ್ಚು ಕಮ್ಮಿ ಇದ್ರೆ ಏನಾಗುತ್ತೆ. ಕರೆಕ್ಟಾಗಿ ಕರೆಕ್ಟಾಗಿ 12 ಗಂಟೆ ಆಗ್ತಾಯಿತ್ತೆ. ಆಗೈತೆ ಅಂತ ಹೇಳಿಲ್ಲ ನಾನು, ಕರೆಕ್ಟಾಗೆ ಹೇಳಿದ್ ನನ್ನ ಲಾಗರ್. ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾವೇನ್ ಮಾಡೋಣಪ್ಪ. 12 ಗಂಟೆ ಆಗ್ತಾ ಇದೆ, ಇನ್ನ ಆಗಿಲ್ಲ. 11:15 ದಾಟಿದೆ, 12 ಆಗ್ತಾ ಇದೆ. ಸದ್ಯಕ್ಕೆ ಈಗ ನಾವು ಇಲ್ಲೇ ಮಲಗ್ತಾ ಇದ್ದೀವಿ ಗಾಡಿಲೇ. ಏನು ಮಾಡೋಕ್ಕಾಗಲ್ಲ. ಕೆಲವು ಸಾರಿ ಎಲ್ಲ ಥರದ ಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ. ಡ್ರೈವಿಂಗ್ ಡಿಪಾರ್ಟ್ಮೆಂಟೇ ಇಷ್ಟು, ಪ್ರತಿಯೊಂದನ್ನು ಎದುರಿಸ್ಕೊಂಡು ಒಂದಲ್ಲ ಒಂದಿನ ಕೆಲವು ಸಾಧಿಸ್ಬೇಕು. ಏನಂತೀವಿ, ಸಾಮ್ರಾಜ್ಯ ಕಟ್ಬೇಕಂದ್ರೆ ಇವೆಲ್ಲ ಕಾಮನ್ ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಈ ಗಾಡಿ ಎಲ್ಲಿತ್ತು ಅಲ್ಲೇ ಮಲ್ಕೊತಿದ್ದೆ, ಕಂಪ್ನಿ ಮುಂದೆನೇ ಗಾಡಿಲೇನೆ. ಈಗ ನಮ್ಮ ಸಲಗನೂ ಕಳಿಸ್ಲಿಲ್ಲ. ಇವತ್ತು ಶುಕ್ರವಾರ, ನಾಳೆ ಶನಿವಾರ, ನಾಡ್ದು ಭಾನುವಾರ. ನಾಳೆ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ, ನಾಡ್ದು ಹೋದ್ರೂ ಖಾಲಿ ಆಗಲ್ಲ. ಒಂದೇ ಸರಿ ಸೋಮವಾರ. ಇನ್ನು 3 ದಿನ ಟೈಮ್ ಇದೆ ಇಲ್ಲಿ ಹುಡುಗ ನಮ್ಗೆ ಹೋಗೋಕ್ಕೆ. ಖಾಲಿ ಆಗೋದೇ 3ನೇ ದಿನ. ಇವತ್ತು ಬಿಟ್ಟು ಇನ್ನೂ 2 ದಿನ ಬಿಟ್ಟು ಖಾಲಿ ಆಗುತ್ತೆ ಗಾಡಿ. 3ನೇ ದಿನ ಬೆಳಿಗ್ಗೆ. ಇವತ್ತು ಶುಕ್ರವಾರ, ಶನಿವಾರ ಭಾನುವಾರ ಬಿಟ್ಟು ಸೋಮವಾರ ಬೆಳಿಗ್ಗೆ ಖಾಲಿ ಆಗೋದು. ಹಂಗಾಗಿ ನಮ್ಮ ಸಲಗ ಡ್ರೈವರ್ಗೂ ಇಲ್ಲೇ ಹಾಕೋ ಮಲ್ಕೊಂಬಿಡಪ್ಪ, ಜೊತೆಗೆ ಹೋಗೋಣ ಇಬ್ಬರು ಬೆಳಿಗ್ಗೆ ಅಂತೇಳಿ ಇಲ್ಲೇ ಮಲಗಿಸಿದ್ದೀನಿ ಅವ್ರನ್ನೂ. ಹೆಂಗಿದ್ರು ಹೋದ್ರು ಅಲ್ಲೂ ಮಲ್ಕೊಬೇಕು, ಊರಲ್ಲಿ ಪೆಟ್ರೋಲ್ ಬಂಕಲ್ಲೇ. ಅವ್ರ ಡ್ರೈವರ್ ಬಂದು ಯಾದಗಿರಿ, ಊರಿಗೆ ಹೋಗಂಗಿಲ್ಲ. ಹಂಗಾಗಿ ಗಾಡಿಲೇ ವೆಯ್ಟ್ ಮಾಡ್ಬೇಕಾಗ್ತದೆ. ಹಂಗಾಗಿ ಇಲ್ಲೇ ಜೊತೆಗೆ ಹೋಗ್ಬಿಡೋಣ, ರೆಡಿ ಮಾಡಿಸ್ಕೊಂಡು ಅಲ್ಲಿ ಇಲ್ಲಿ ಓಡಾಡೋದಿರ್ತದೆ ಅಂತ ಇಲ್ಲೇ ಇರಿಸ್ಕೊಂಡ್ವಿ. ನೋಡೋಣ ಬೆಳಗ್ಗೆ ಏನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.